ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಣ್ಣೀರಿಗೆ ಅಸಲಿ ಕಾರಣ ಏನು? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಿಂದೆ 6 ತಿಂಗಳು ಜೈಲಲ್ಲಿದ್ದಾಗ ಇಂತಹ ಕಂಪ್ಲೇಂಟ್ ಮಾಡಿರಲಿಲ್ಲ ದರ್ಶನ್. ಪಾಪ ಜೈಲು ವಾಸದ ಇತಿಹಾಸದಲ್ಲಿ ದರ್ಶನ್ ಮಾಡಿರದೇ ಇರತಕ್ಕಂತ ಒಂದು ಕಂಪ್ಲೇಂಟ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಕಣ್ಣಲ್ಲಿ ನೀರು ಬರೋದಕ್ಕೆ ಕಾರಣ ಏನು? 6 ತಿಂಗಳು ಜೈಲಲ್ಲಿದ್ದಾಗಲೂ ಕೂಡ ಇಂತಹ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆಗ ದರ್ಶನ್ ಬಯಸಿದ್ದೆಲ್ಲ ಜೈಲಲ್ಲಿಯೇ ಸಿಗ್ತಾ ಇತ್ತು. ದರ್ಶನ್ ಕುರ್ಚಿ ಮೇಲೆ ಕುಳಿತು ಸಿಗರೇಟ್ ಸೇದುವ ಫೋಟೋ ಕೂಡ ವೈರಲ್ ಆಗಿತ್ತು. ಆದರೆ ಈಗ ಅವರ ಬದುಕು ಸಂಕಟಮಯವಾಗಿದೆ. ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತಾಡುವ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ದರ್ಶನ್ ಮೊದಲ 6 ತಿಂಗಳು ಜೈಲಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಆಗ ಜೈಲು ಅಧಿಕಾರಿಗಳ ಧೋರಣೆ, ಅದರ ವಿರುದ್ಧ ಭಾರಿ ಆಕ್ರೋಶಗಳು ವ್ಯಕ್ತವಾಗಿತ್ತು. ನಂತರ ಆಪರೇಷನ್ ನೆಪದಲ್ಲಿ ಹೇಳಿ ಬೇಲ್ ಪಡೆದಿದ್ರು ನಟ ದರ್ಶನ್. ಆಪರೇಷನ್ ಮಾಡಿಸಿಕೊಳ್ಳಲಿಲ್ಲ ನಟ ದರ್ಶನ್. ಫಾರಿನ್ ಸುತ್ತಿ ಬಂದ್ರು, ಡೆವಿಲ್ ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ರು. ಆದರೆ ಇದೀಗ ಜೈಲಲ್ಲಿ ನಟ ದರ್ಶನ್ ಕನಿಷ್ಠ ಸವಲತ್ತು ಕೂಡ ಸಿಗ್ತಾ ಇಲ್ಲ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಸತ್ಯಾನಾವರಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಣ್ಣೀರಿಗೆ ಕಾರಣ ಏನು? ಕಳೆದ ಬಾರಿ ದರ್ಶನ್ ಅನುಭವಿಸದೇ ಇರುವಂತಹ ಸವಲತ್ತುಗಳು ಏನೇನಿತ್ತು? ಏನು ಬಾಕಿ ಆಗಿರಲಿಲ್ಲ. ಎಲ್ಲ ಸವಲತ್ತುಗಳನ್ನು ಕೂಡ ಅನುಭವಿಸ್ತಾ ಇದ್ರು. ದರ್ಶನ್ ಜೈಲಿನಲ್ಲಿ ಅತ್ಯಂತ ಫಿಲ್ಟರ್ ಕಾಫಿಯನ್ನೇ ಕುಡಿತಾ ಇದ್ರು. ಮನಸ್ಸು ಮಾಡಿದಾಗಲೆಲ್ಲ ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದಬೇಕು ಅಂತ ಅನ್ಕೊಂಡ್ರೆ ಸಾಕು, ಅದಾಗ್ತಾ ಇತ್ತು ಜೈಲಿನಲ್ಲಿ. ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟು, ಕೈಯಲ್ಲಿ ಕಾಫಿ ಮಗ್ಗು. ವಿಡಿಯೋ ಕಾಲಲ್ಲಿ ಮಾತನಾಡಬೇಕು ಅಂತ ಅನ್ಕೊಂಡ್ರೆ ಸಾಕು, ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಬಹುದಾಗಿತ್ತು. ಈ 2 ಐಷಾರಾಮಿ ಬದುಕಿನ ಫೋಟೋಗಳೇ ಆತನಿಗೆ ಕಂಟಕ ಆಯಿತು. ಅದು ಯಾವನೋ ನಮ್ಮ ಬಾಸು ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ, ಅದನ್ನು ಸ್ಟೇಟಸ್ಸಿಗೆ ಮೆತ್ಕೊಂಡ. ಈಗ ದರ್ಶನ್ ಮುಖಕ್ಕೆ ಕಂಟಕ ಮೆತ್ಕೊಂಡಿದೆ. ದರ್ಶನ್ಗೆ ಕಾರಾಗೃಹದಲ್ಲಿ ಎಲ್ಲಾ ತರಹದ ಅನುಕೂಲಗಳು ಸಿಗ್ತಾ ಇತ್ತು. ಜೈಲಾಧಿಕಾರಿಗಳು ಅಣ್ಣತಮ್ಮನ ತರ ಇದ್ದ. ಅಣ್ಣತಮ್ಮ ಬಾರಯ್ಯ ಇಲ್ಲಿ ಕಾಫಿ ತಗಬಾ ಅಂದ್ರೆ, ಅಯ್ಯೋ ದಾಸನ್ ಕಾಫಿ ಬೇಕು ಅಂತ ಹೇಳಿ ಸೆಲ್ಲಿನ ಅಧಿಕಾರಿ ಹೋಗಿ ತಗೋಬರುವಂತ ಪರಿಸ್ಥಿತಿ ಇತ್ತು. ಆಗ ಜೈಲಿನ ಕ್ಯಾಂಟೀನ್ ನಲ್ಲಿರುವ ಅತ್ಯಂತ ದುಬಾರಿ ಸ್ವೀಟ್ಸ್ಗಳು ದರ್ಶನ್ ಬಾಯಿ ಒಳಗೆ ಬಂದು ಬೀಳ್ತಾ ಇತ್ತು. ಆದ್ರೆ ಈಗ ಗಂಟ್ಲು ಒಣಗೋಗ್ತಾ ಇದೆ. ಒಂದು ಫಾಂಟಾ ಸ್ಪ್ರೈಟ್ ಕೊಡ್ರಯ್ಯ ಅಂದ್ರೂ ಖಾಕಿ ತೊಟ್ಟಿರೋ ಜೈಲಾಧಿಕಾರಿಗಳು ಗಡಗಡ ಅಂತಾರೆ. ನಿನಗೆ 1-2 ಸತಿ ಸಿಗರೇಟ್ ಕೊಟ್ಟೆ, ನಮ್ಮ ಕೆಲಸಕ್ಕೆ ಕಂಟಕ ಬಂತು, ಇನ್ನೊಂದ್ಸತಿ ಕೊಡಲ್ಲಯ್ಯ ಅಂತ. ನೋಡ್ರಯ್ಯ, ದರ್ಶನ್ ಕೊಟ್ರೆ ಎಷ್ಟು ಕೊಟ್ಟಿಯಾನು? 1 ಲಕ್ಷ 2 ಲಕ್ಷ. ಕೆಲಸ ಕಳ್ಕೊಂಡ್ರೆ ಪೆನ್ಷನ್ನು ಇಲ್ಲ, ಸಂಬಳನೂ ಇಲ್ಲ. ನಟ ದರ್ಶನ್ರನ್ನ ನೋಡಿಕೊಳ್ಳುತ್ತಿರುವ ಜೈಲಾಧಿಕಾರಿಗಳು ಯಾವ ಅನುಕೂಲಗಳನ್ನು ಕೂಡ ದರ್ಶನ್ಗೆ ಮಾಡಿಕೊಡ್ತಾ ಇಲ್ಲ. ಕಾರಣ, ಬದುಕಿಗೆ ಆಧಾರವಾಗಿರುವಂತಹ ಜೈಲಾಧಿಕಾರಿ ಅನ್ನೋ ಸ್ಥಾನ ಕಳೆದುಕೊಳ್ಳೋ ಭೀತಿ ಅವರಿಗಿದೆ. ತಂತಿ ಬೇಲಿ ಕದ್ದಿರೋ ಆರೋಪಿನೂ ಅಲ್ಲಿರ್ತಾನೆ. ಪಟ್ಟಣಗೆರೆ ಶೆಡ್ಡಿನಲ್ಲಿ ರೇಣುಕಾಸ್ವಾಮಿಯನ್ನ ಕೊಚ್ಚಿ ಕೊಂದ ಆರೋಪ ಹೊತ್ಕೊಂಡಿರೋ ಆರೋಪಿಗಳು ಅಲ್ಲಿರ್ತಾರೆ. ಜೈಲಾಧಿಕಾರಿಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬನು ಸಮಾನ. ಬ್ರಾಂಡೆಡ್ ಶರ್ಟ್ ಹಾಕ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಬ್ರಾಂಡೆಡ್ ಬನ್ನು ಕೊಡೋದಕ್ಕಾಗಲ್ಲ. ದರ್ಶನ್ಗೆ ಈಗ ಜೈಲು ಎಂಬುದು ಸಂಪೂರ್ಣ ನರಕಮಯ. ನರಕದಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲು ಅನ್ನೋ ಚಿಂತಾಕ್ರಾಂತತೆಯಲ್ಲಿದ್ದಾರೆ. ನನಗೆ ತೊಟ್ಟು ವಿಷ ಕೊಟ್ಟು ಬಿಡಿ ಎಂದ ದರ್ಶನ್. ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ. ದರ್ಶನ್ ಅವರ ಈ ಸ್ಥಿತಿಗೆ ಅವರೇ ಕಾರಣ. ದರ್ಶನ್ ಬೇಲು ರದ್ದು ಮಾಡುವಾಗ ಗರಂ ಆಗಿದ್ದ ಸುಪ್ರೀಂ ಕೋರ್ಟ್. ಜೈಲಿನಲ್ಲಿದ್ದಾಗಲೇ ಪ್ರಭಾವ ಬಳಸಿ ರಾಜಾತಿಥ್ಯವನ್ನ ಪಡೆದಿದ್ದ ದರ್ಶನ್. ಜನಪ್ರಿಯತೆ, ರಾಜಕೀಯ, ಹಣಕಾಸಿನ ಬಲದಿಂದ ಮೆರೆದಿದ್ದ ದರ್ಶನ್. ಜೈಲು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದ ದರ್ಶನ್. ಜೈಲಿನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದ. ಇದೆಲ್ಲವನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದ ಘನ ನ್ಯಾಯಾಲಯ. ದರ್ಶನ್ ಜೈಲಿನ ಸಿಸ್ಟಮ್ ಅನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದ ಪುಣ್ಯಾತ್ಮ.
ವಿಚಾರಣಾಧೀನ ಕೈದಿ ಆತ, ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಆತ ಏನು ಸಜಾ ಕೈದಿ ಅಲ್ಲ, ಆತನಿಗಿನ್ನೂ ಶಿಕ್ಷೆ ಪ್ರಮಾಣ ಪ್ರಕಟನೂ ಆಗಿಲ್ಲ, ಆತ ಅಪರಾಧಿ ಅನ್ನೋದು ಸಾಬೀತು ಕೂಡ ಆಗಿಲ್ಲ. ವಿಚಾರಣೆ ಜೈಲಿನಲ್ಲೊಂದು ಭಾಷೆ ಇದೆ, ಆ ಲ್ಯಾಂಗ್ವೇಜ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಚಾರಣಾಧೀನ ಕೈದಿಯನ್ನ ಜಡ್ಜ್ ಮಕ್ಕಳು ಅಂತ ಕರೀತಾರೆ. ಅಂದರೆ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗ್ತಾರಲ್ಲ, ಆಗ ಜಡ್ಜ್ ಕೇಳ್ತಾರೆ, ನೀವು ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿದ್ರಲ್ಲ, ನಿಮ್ಗೆ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರಾ, ನಿಮಗೆ ಸಿಗಬಹುದಾದ ಮೂಲಭೂತ ಹಕ್ಕುಗಳಿಗೆ ಯಾರಾದರೂ ವಧೆ ಮಾಡಿದ್ರ, ಹತ್ಯೆ ಮಾಡಿದ್ರ ಅದನ್ನ ಅಂತ ಕೇಳ್ತಾರೆ. ವಿಚಾರಣಾಧೀನ ಕೈದಿಗಳು ಜಡ್ಜ್ ಮಕ್ಕಳ ಹಾಗೆ, ಹೆಚ್ಚು ಕಮ್ಮಿ ಆದರೆ ಜಡ್ಜಿಗೆ ಕಂಪ್ಲೇಂಟ್ ಹೋಗಬಹುದು. ಮನೇಲಿ ತಂದೆ ಏನಾದರೂ ಬೈದ್ರೆ ಮಕ್ಕಳಿಗೆ ಯಾರಾದರೂ ಏನಾದರೂ ಅಂದ್ರೆ ತಂದೆ ಕೇಳ್ತಾರಲ್ಲ, ನಿನಗೇನಾದ್ರೂ ಯಾರಾದ್ರೂ ಅಂದ್ರ ಅಂತ ಹಂಗೆ ಕೇಳ್ತಾರೆ. ಸಜಾ ಕೈದಿ ಅಲ್ಲ. ಆದರೂ ಕೂಡ ವಿಚಾರಣಾಧೀನ ಕೈದಿ ಥರ ಇರಬೇಕೆ ಹೊರತಾಗಿ ಟೈಟ್ ಫಿಟ್ ಟೀ ಶರ್ಟ್ ಹಾಕ್ಕೊಂಡು ನಟೋರಿಯಸ್ ರೌಡಿಗಳ ಪಕ್ಕದಲ್ಲಿ ಕೂತ್ಕೊಂಡು ಬಲಗೈಯಲ್ಲಿ ಕಿಂಗ್ ಸಿಗರೆಟ್ ಹಿಡ್ಕೊಂಡು ಕೈಯಲ್ಲಿ ಫಿಲ್ಟರ್ ಕಾಫಿ ಹಿಡ್ಕೊಂಡು ಶೋಕಿ ಮಾಡೋದಲ್ಲ. ಕಾನೂನಿನಲ್ಲಿ ವಿಚಾರಣಾಧೀನ ಕೈದಿಗೆ ಒಂದಷ್ಟು ಮೂಲಭೂತ ಹಕ್ಕುಗಳಿದಾವೆ. ಅದರ ಅರ್ಥ ಆ ನಟೋರಿಯಸ್ ಕಿಲ್ಲರು, 3 ಅಡಿ ಉದ್ದ ಇದ್ದ ವ್ಯಕ್ತಿನ ಕೊಚ್ಚಿ ಕೊಂದಿದ ಆರೋಪ ಹೊತ್ಕೊಂಡು ಹೋಗಿರೋ ವಿಲ್ಸನ್ ಗಾರ್ಡನ್, ಮನುಷ್ಯನನ್ನ ಎಳ್ನೀರು ಕೊಚ್ಚಿದಂಗೆ ಕೊಚ್ಚಾಗ್ತಾ ಇದ್ದ ವಿಲ್ಸನ್ ಗಾರ್ಡನ್. ಆಗ ಅವನು ಮೇಲಿರೋ ಪ್ರಕರಣಗಳು 1-2. ಅಟ್ಟಾಡಿಸಿಕೊಂಡು ಬಲಗೈ ಊನಗೊಂಡ ವ್ಯಕ್ತಿಯನ್ನ, ಅಂಗವೈಕಲ್ಯತೆ ಇದ್ದ ವ್ಯಕ್ತಿಯನ್ನ ನಡು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿರೋ ಪ್ರಕರಣ ಇದೆ ಆತನ ಮೇಲೆ. ಅಂತಹ ವ್ಯಕ್ತಿ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತೀಯ? ಶೋಕಿ ಮಾಡೋದಕ್ಕೇನು ನೀನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದು? ಸುಪ್ರೀಂ ಕೋರ್ಟ್ ಕೇಳ್ತು ಪ್ರಶ್ನೆನಾ? ಹೈಕೋರ್ಟ್ ವಿವೇಚನೆಯನ್ನ ಮರೆತುಬಿಟ್ಟು ಜಾಮೀನು ಕೊಟ್ಟಿದೆ ಅಂತ ಹೇಳ್ತು. ಒಂದು ಕೊಲೆ ಪ್ರಕರಣದಲ್ಲಿ ಅತ್ಯಂತ ಹತ್ತಿರದ ಆರೋಪ ಇರೋದು A2 ಆರೋಪಿ. ನೋಡ್ರಿ, A1, A2, A3, A4 ನಂಟಿನ ಆಧಾರದಲ್ಲಿ ಹಾಕಲಾಗುತ್ತೆ. A1 ಯಾಕೆ ಆರೋಪಿ ಪವಿತ್ರ ಗೌಡ ಆದ್ಲು? ಕಾರಣ ಆಕೆ ಪ್ರೇರಣೆ ಅನ್ನೋದು ಈ ಕೊಲೆಗೆ ಇನ್ಸ್ಪೈರೇ ಆಕೆ. ಡ್ರೈವರ್ ಜೊತೆ ಹೇಳ್ಕೊಂಡ್ಲು, ಆ ಡ್ರೈವರು ಸೀದಾ ದರ್ಶನಿಗೆ ಹೇಳ್ದ, ನಿಮ್ಮ ಡೌಗೆ ಯಾರೋ ಮೆಸೇಜ್ ಆಗ್ತವ್ರೆ ಅಂತ. ಕೊಲೆ ಕಾರಣ ಆಕೆ. ಆರೋಪಿ ಎಷ್ಟೇ ದೊಡ್ಡವರಾಗಿದ್ದರೂ ಕಾನೂನಿಗಿಂತ ಮೇಲಲ್ಲ, ಕೀಳಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮಿಗಿಲಲ್ಲ ಅಥವಾ ಕೆಳಗಿಲ್ಲ, ಎಲ್ಲರೂ ಒಂದೇಯ. ಇನ್ನು ಮುಂದೆ ಆರೋಪಿಗಳಿಗೆ ಪಂಚತಾರ ಉಪಚಾರ ಮಾಡುವಂತಿಲ್ಲ. ರಾಜಾತಿಥ್ಯಕ್ಕೆ ತಿಲಾಂಜಲಿ. ಅಧೀಕ್ಷಕ ಸೇರಿ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ. ಕಡ್ಡಿ ಮುರಿದಂಗೆ ಹೇಳ್ತು ಕೋರ್ಟು. ಹೀಗಂತ ಖಡಕ್ ಎಚ್ಚರಿಕೆ ನೀಡಿದ್ದ ಘನ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆದರಿದ ಜೈಲು ಅಧಿಕಾರಿಗಳು. ಕೆಲಸ ಉಳ್ಕೊಂಡ್ರೆ ಆಯ್ಕೊಂಡು ತಿನ್ಕತ್ತೀನಿ ಅಂತ ಪಾಪ ಅವರು. ಹೀಗಾಗಿ ದರ್ಶನ್ಗೆ ಯಾವುದೇ ಸವಲತ್ತು ನೀಡದ ಜೈಲು ಸಿಬ್ಬಂದಿ. ಇದನ್ನ ನಿರೀಕ್ಷೆ ಮಾಡದ ದರ್ಶನ್ ತತ್ತರಿಸಿ ಹೋದ ನಟ. ಹೀಗಾಗಿಯೇ ದರ್ಶನ್ಗೆ ಈಗ ಜೈಲೆಂಬುವುದು ನರಕವಾಗಿದೆ. ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ಭಾಸವಾಗುತ್ತೆ. ಹೀಗಾಗಿಯೇ ತೊಟ್ಟು ವಿಷ ಕೊಡಿ ಎಂದು ದರ್ಶನ್ ಕಣ್ಣೀರು. ಜೈಲು ಅನ್ನುವುದಿದೆಯಲ್ಲ, ಮೇಲ್ನೋಟಕ್ಕೆ ನಿಮಗೆ ಯಾರೋ ಸಿನಿಮಾದಲ್ಲಿ ತೋರಿಸ್ದಂಗೆ ಸೆಟ್ ಆಗೋವರೆಗೂ ಮಾತ್ರ ಅಲ್ಲಿ ಕೈದಿ, ಅದಾದ ಮೇಲೆ ನಮ್ಮ ಮನೆ ಇದ್ದಂಗೆ ಅಲ್ಲ. ಮನಸ್ಸು, ಆತ್ಮಾಭಿಮಾನ, ಸ್ವಾಭಿಮಾನ ಎಲ್ಲ ಇದ್ದವನಿಗೆ ಅದು ನರಕನೇಯ. ನಿಮಗೆ ಹಸಿವಾದಾಗ ಊಟ ಕೊಡೋದಿಲ್ಲ, ನಿಮ್ಮ ಹಸಿವಿನ ವೇದನೆ ಕಡಿಮೆ ಆದಾಗ ಊಟ ಬರುತ್ತೆ. ನಿಮಗೆ 9 ಗಂಟೆಗೆ ತಿನ್ನುವ ಹವ್ಯಾಸ ಇದ್ದವರಾಗಿ ಜೈಲಿಗೆ ಹೋದ್ರೆ ನಿಮ್ಮ ಕಣ್ಣು ಮುಂದೆ 6 ಗಂಟೆಲೇ ನಾಷ್ಟ ಇರುತ್ತೆ. ಎದ್ದು ಮುಖ ತೊಳ್ಕೊಳ್ಳೋದ, ನಾಷ್ಟ ಮಾಡೋದ. ನಿಮ್ಮ ಜೀರ್ಣಕ್ರಿಯೆಯ ವ್ಯವಸ್ಥೆಗಳೇ ಅಲ್ಲೋಲ ಕಲ್ಲೋಲ ಆಗಿರ್ತವೆ. ರಾತ್ರಿಯ ಊಟ 6:30 ಬಂದು ಬೀಳುತ್ತೆ. ಕಾಫಿ ಕುಡಿಯೋ ಟೈಮಲ್ಲಿ ಊಟ ಮಾಡ್ತೀರಾ? ಮನುಷ್ಯನಿಗೆ ಸ್ವಾಭಿಮಾನ ಇದ್ದವನಿಗಂತ ಅದು ನರಕವೇ. ಕಳೆದ ಬಾರಿ ಪವಿತ್ರ ಗೌಡ, ಈ ಬಾರಿಯ ಜೈಲು ವಾಸ ಅಲ್ಲ, ಕಳೆದ ಬಾರಿ ಮಾತಾಡ್ತಾ ಇರೋದು. ಕಳೆದ ಬಾರಿ ಪವಿತ್ರ ಗೌಡ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಆಕೆಯ ಶ್ರೀಮಂತಿಕೆಯನ್ನು ತೋರ್ಪಡಿಸ್ತಿದ್ಲಂತೆ. ಅದ್ಯಾವುದೋ ಹಬ್ಬ ಹರಿದಿನ ಬಂದಾಗ ಇಡೀ ಕೈದಿಗಳಿಗೆ ಸ್ವೀಟ್ ಕೊಡುವಂತ ಪ್ರಯತ್ನ ಅವಳಿಂದಲೂ ಕೂಡ ನಡೆದಿತ್ತು ಎಂದು ಹೇಳಲಾಗ್ತಾ ಇದೆ. ಅದರ ಅರ್ಥ ಜೈಲಿನ ವ್ಯವಸ್ಥೆಗಳು ಎಷ್ಟೊಂದು ಸಡಿಲಿಕೆ ಆಗಿತ್ತು ಅನ್ನೋದು. ಪಶ್ಚಾತ್ತಾಪ ಕೇಂದ್ರ ಆಗಬೇಕು ಕೈದಿಗಳ ಪಾಲಿಗೆ ಜೈಲು. ಪಂಚತಾರ ಹೋಟೆಲ್ ಆಗಬಾರದು,
ಪಶ್ಚಾತ್ತಾಪ ಕೇಂದ್ರ ಆಗಬೇಕು. ಚಿತ್ರದುರ್ಗದಿಂದ ಒಬ್ಬ ಸಣಕಲು ವ್ಯಕ್ತಿಯನ್ನ ಕರೆತಂದು ಆತನನ್ನ ಬೇರೆ ತರಹದಲ್ಲಿ ಪುಸಲಾಯಿಸಿ ಪಟ್ಟಣಗೆರೆ ಶೆಡ್ಡಿನಲ್ಲಿ ಆತನನ್ನ ಅಂಗಾತ ಮಲಗಿಸಿ, ಸಣಕಲು ವ್ಯಕ್ತಿ ರೀ ಆತ, ಸಣಕಲು ವ್ಯಕ್ತಿ ರೇಣುಕಾಸ್ವಾಮಿ. ಆತನ ಮೇಲೆ 4-6 ಜನ ಎದ್ದು ನಿಂತು ಕುಣಿದಾಡಿ ಆತನ ಉಸಿರುಗಟ್ಟಿಸಿ ಕೊಲ್ಲಲಾಯಿತು. ಮಧ್ಯಾಹ್ನ 3ಕ್ಕೆ ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಜೈಲು ಸವಲತ್ತು ಬಗ್ಗೆ ಕೋರ್ಟ್ ಆದೇಶ. ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಕೇಳಿದ ಸವಲತ್ತುಗಳನ್ನು ಕೋರ್ಟ್ ನೀಡುತ್ತಾ, ಇಲ್ಲ ದರ್ಶನ್ರನ್ನ ಬೇರೆ ಜೈಲಿಗೆ ಕಳಿಸುತ್ತಾ ಕೋರ್ಟು. ಪರಪ್ಪನ ಅಗ್ರಹಾರನೋ ಬಳ್ಳಾರಿ ಜೈಲೋ? ಯಪ್ಪ ಬಳ್ಳಾರಿ ಬೇಡ ಕಣಯ್ಯ ಅಂತ ಹೇಳುತ್ತಿದ್ರು. ಇನ್ನು 3 ಗಂಟೆಗಳಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 3ಕ್ಕೆ ನಟ ದರ್ಶನ್ ಭವಿಷ್ಯ. ಕೊರಿಯೋ ಚಳಿ ಇದೆ, 2 ಬ್ಲಾಂಕೆಟ್ ಕೊಡಿ ಅಂತ ಕೇಳ್ದ ಆ ಮನುಷ್ಯ. ಪಾಪ ಆ ಮನುಷ್ಯನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಒಳ್ಳೆ ಬೆಡ್ಡಿರೋ ಕಾಟ್ ಬೇಕು ಅಂತ ಕೇಳಲಿಲ್ಲ, ನನಗೆ ನನ್ನ ಸೆಲ್ಲಲ್ಲಿ ಟಿವಿ ಬೇಕು ಅಂತ ಕೇಳಲಿಲ್ಲ ಆ ಪುಣ್ಯಾತ್ಮ. ಮೈ ಚಳಿ ತಡ್ಕೊಳಕ್ಕಾಯ್ತಿಲ್ಲ ಅಂತ ಹೇಳ್ದ. ಅಜಾನುಭಾವ ವ್ಯಕ್ತಿ. ಆತನ ದೇಹ ಹೆಂಗಿದೆ? ಆತನನ್ನು ಚಳಿ ಅನ್ನೋದು ಕೊರೆಯುತ್ತಿದೆ ಅನ್ನುವುದಾದರೆ ಅಲ್ಲಿ ವಿಪರೀತ ಚಳಿ ಇದ್ದಂಗೆ ಕಾಣ್ತಿದೆ. ನನಗೊಂದು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಕೊಡಿ, ಬೆಚ್ಚಗೆ ಮಲಗ್ತೀನಿ ಅಂತ. ನೋಡಿ, ಆ ಮನುಷ್ಯನಿಗೆ ಈ ತರಹದ ಒಂದು ಯೋಚನೆ ಬಂದಿರಲೂಬಹುದು. ಮನುಷ್ಯನ ಜೀವನ ನೋಡಿ, ಎಂತಹ ಐಷಾರಾಮಿಯಾಗಿ ಬದುಕ್ತಿದ್ದ ಮನುಷ್ಯ. ಮನಸ್ಸು ಮಾಡಿದರೆ 13 ನಿಮಿಷದಲ್ಲಿ ಜಗತ್ತಿನ ಅತ್ಯಂತ ಬೆಚ್ಚನೆಯ ಬ್ಲ್ಯಾಂಕೆಟ್ ಅನ್ನ ತರಿಸುವ ಶಕ್ತಿ ಇರುವ ಒಬ್ಬ ಆರ್ಥಿಕ ಶಕ್ತ. ಚಳಿಗೆ ಬ್ಲ್ಯಾಂಕೆಟ್ ಇಲ್ಲ. ಪರಿಸ್ಥಿತಿ ನೋಡಿ. ಆರೋಪವನ್ನು ಹೊತ್ಕೊಂಡು ವಿಚಾರಣಾಧೀನ ಕೈದಿಯಾಗಿರುವಾಗಲೇ ಈ ತರಹದ ಪರಿಸ್ಥಿತಿ ಆದರೆ ನಾಳೆ ದಿನದ ಪರಿಸ್ಥಿತಿ ಏನು? ತೀರ್ಪು ಪ್ರಕಟ ಆಗಿ ಮತ್ತೊಂದು ಮಗದೊಂದು ಆಗಿ ಗ್ರಹಚಾರಕ್ಕೆ ಸಾಕ್ಷ್ಯಾಧಾರಗಳು ಪ್ರಬಲವಾಗಿದ್ದು. ಸೊ ದರ್ಶನ್ ಈಗ ಸವಲತ್ತುಗಳಿಂದ ವಂಚಿತನಾಗಿದ್ದಾನೆ. ಅಭಿವೃದ್ಧಿ ವಂಚಿತ ಕ್ಷೇತ್ರ ಅಂತ ಕರಿತೀವಲ್ಲ, ಹಂಗೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಪೈಕಿ ಸವಲತ್ತು ವಂಚಿತ ಕೈದಿ ಈತ, ವಿಚಾರಣಾಧೀನ ಕೈದಿ. ಸೊ ಹಾಗಾಗಿ ನಟ ದರ್ಶನ್ಗೆ ಸವಲತ್ತು ಸಿಗ್ಲಯ್ಯ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಡಿ ಬಾಸು, ಕೆ ಬಾಸು, ಆರ್ ಬಾಸು ಅಂತೇಳಿ ಕಿರ್ಚಾಡ್ತಾರೆ ನೋಡಿ ಕಾಮೆಂಟ್ನಲ್ಲಿ. ಅವರೆಲ್ಲರೂ ಕೂಡ ಒಂದೊಂದು ತರಹದಲ್ಲಿ, ಕ್ರೈಸ್ತರು ಇಗರ್ಜಿಗೆ, ಮುಸಲ್ಮಾನರು ಮಸೀದಿಗೆ, ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ ಡಿ ಬಾಸಿಗೆ ಕೊರಿಯೋ ಚಳಿಯಲ್ಲಿ ರಕ್ಷಣೆ ಕೊಡು ಅಂತ ಹೇಳಿ. ರೇಣುಕಾಸ್ವಾಮಿ ಅಂಗಲಾಚಿ ಬೇಡಿಕೊಂಡಾಗ ನಿಮ್ಮ ನಿಮ್ಮ ಶೈತಾನ ತರಹದ ಕಾಲುಗಳನ್ನು ನನ್ನ ಗಂಟ್ಲಿಗೆ ಅದುಮಬೇಡಿ ಬಿಡ್ರಯ್ಯ ಅಂಥೇಳಿ ಕೈಕಾಲಿಗೆ ಬಿದ್ದು ಕೇಳಕಂಡಾಗ ಅದನ್ನು ಕೇಳಿಸಿಕೊಳ್ಳದೆ ಹೊಡಿ ಸಣಕಲಿಗೆ ಅಂತೇಳಿ ಹೇಳಿದ್ರಲ್ಲ, ಆಗ ಇರದೇ ಇರತಕ್ಕಂತಹ ಮಾನವೀಯತೆ, ಘನ ನ್ಯಾಯಾಲಯ ನಿಮ್ಮ ಮೇಲೆ ಯಾಕೆ ತೋರಬೇಕು? ಗರ್ಭಿಣಿ ಹೆಣ್ಣು ಮಗಳ ಗಂಡನಾಗಿದ್ದ ರೇಣುಕಾಸ್ವಾಮಿ, ನನ್ನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ, ಇನ್ನೊಂದಷ್ಟು ತಿಂಗಳು ಹೋದ್ರೆ ನಾನು ಮಗುವಿನ ತಂದೆಯಾಗ್ತೀನಿ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡ ಒಬ್ಬ ಆಫ್ಟರ್ ಆಲ್ ಸಣಕಲು ವ್ಯಕ್ತಿಯನ್ನ ಕರೆತಂದು ಕೊಂದ್ರಲ್ಲ, ಆಗ ನಿಮ್ಮ ಮನಸ್ಸೆಲ್ಲಿಗೆ ಹೋಗಿತ್ತು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.